ನಮಸ್ಕಾರ ಬನ್ನಿ ತಾಯಿ. ತಾವು ಸಮಯಕ್ಕೆ ಸರಿಯಾಗಿ ಬರ್ತಿರೋ ಇಲ್ಲೋ ಅಂತ ಅನ್ಕೊಂಡಿದ್ದೆ, ಅಂತೂ ಸಮಯಕ್ಕೆ ಸರಿಯಾಗಿ ಬಂದಿರಲ್ಲ, ಅದೇ ತುಂಬಾ ಸಂತೋಷ. ಯಾರನ್ನ ಕೇಳಿ ಮದ್ವೆ ಇಟ್ಕೊಂಡಿದ್ರ? ತಿಳುವಳಿಕೆ ಹುಡುಗ ತಲೆ ಕೆಡಿಸಿ ಈ ರೀತಿ ಮದ್ವೆ ಮಾಡ್ತಾ ಇದ್ರಲ್ಲ, ಸ್ವಲ್ಪ ನಾಚಿಕೆ ಅನ್ನೋದಿಲ್ವೇ? ಅಮ್ಮವ್ರೆ, ಹೌದು, ಈ ಸದ್ಯ ಈ ಮದ್ವೆ ನಡಿ ಕೊಡ್ದು ಅಂದ್ರೆ ಅಲ್ಲ ರೀ, ಅವನಿಂದ ಹಿರಿಯರಿದ್ದಾರೆ, ಅವರಿಂದ ಒಂದು ಮಾತು ಕೇಳ್ಬೇಕನ್ನೋ ಪರಿಜ್ಞಾನನೇ ಇಲ್ವೇ ನಿಮ್ಗೆ? ನೋಡಿ ಅಮ್ಮ, ನೀವು ತಿಳಿದುಕೊಂಡಷ್ಟು ಬುದ್ಧಿಶೂನ್ಯರು ನಾವಲ್ಲ. ನೂರಾರು ಜನ ಕೂತ ಸಮಯದಲ್ಲಿ ನಿಮ್ಮ ತಮ್ಮನೇ ಬಂದು ನಮ್ಮ ಕಾಲಿಗೆ ಬಿದ್ದು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಕೇಳಿಕೊಂಡಾಗಲೇ ನಾವು ಅವನಿಗೆ ಈ ರೀತಿ ಮದುವೆ ಮಾಡ್ಲಿಕ್ಕೆ ಮುಂದಾದದ್ದು. ಕೇಳಿದಂತೆ ಮದುವೆ ಮಾಡ್ಕೊಡೋದಕ್ಕೆ ಮುಂದಾದ್ರಂತೆ. ಅವನ ಹಿಂದೆ ಅವ್ರ ಅಕ್ಕ ಇದ್ದಾಳೆ, ಅವ್ರನ್ನ ಒಂದು ಮಾತು ಕೇಳಬೇಕಂತ ಅನಿಸ್ಲಿಲ್ವೇ ನಿಮ್ಗೆ? ಹೇಳಿದ್ದಮ್ಮ, ಮನೆಯಲ್ಲಿ ನಿಮ್ಮ ಅಕ್ಕ ಇದ್ದಾಳೆ, ನಿಮ್ಮ ಅಕ್ಕನಿಗೆ ಒಂದು ಮಾತು ಕೇಳಿದೆ ಅಂದಾಗ ಇಲ್ಲ ಈ ಮದುವೆಗೆ ನಮ್ಮ ಅಕ್ಕ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಹೇಳಿದ ಮಾತ್ರಕ್ಕೆ 50,000 ರೂಪಾಯಿ ವರದಕ್ಷಿಣೆ ಕೊಟ್ಟು ಈ ಮದುವೆ ಮಾಡೋದಕ್ಕೆ ಮುಂದಾಗಿದ್ದೀವಿ. 50,000 ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡೋರಿದ್ದಾರೆ ಈ ನಮ್ಮ ತಮ್ಮನಿಗೆ. ಬೇಕಿದ್ರೆ ಅದಕ್ಕೆ ಸಾಕ್ಷಿಯಾಗಿ ಪುರೋಹಿತರೇ ಇದ್ದಾರೆ ಇಲ್ಲಿ, ಕೇಳಿ ನೋಡಿ. ಹೌದಮ್ಮ, ನಾನು ಇದ್ದೆ. ನಾನ್ ಕಡೆ ಪುರೋಹಿತ, ನಾನು ಯಾರು ಸಾಕ್ಷಿ ಪುರಾಣ ಕೇಳೋದಕ್ಕೆ ಬಂದಿಲ್ಲ. ನೀವು 1 ರೂಪಾಯಿ ಬಿಟ್ಟೆವು, 1,000 ಕೊಟ್ಟರನ್ನ ಕಾಯಿ ಇಡ್ತೀವಿ ನಾವು. ಚಲೋ ಇಡ್ತೀವಿ. ಅಮ್ಮ ತಾಯಿ, ಮದುಮಗಳು ನಮ್ಮ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಂಡು ಈ ಮದುವೆಗೆ ಅನುಕೂಲ ಮಾಡಿಕೊಡಿ. ಒಂದ್ ವೇಳೆ ನೀವೇನಾದ್ರೂ ಈ ಮದುವೆ ಮರ್ಕೊಂಡು ಹೋದದ್ದಾದ್ರೆ ನನ್ನ ಹೆಣ್ಣೊಂದರ ಶಾಪ ಒಡಲ್ಗಿಚ್ಚು ವಿರಾಟ ಸ್ವರೂಪ ತಾಳಿ ನಿಮ್ಮ ಬಾಲ ನಂತರ ಬರವನ್ನೇ ದಹಿಸಿ ಭಸ್ಮ ಮಾಡುತ್ತದೆ, ನೆನಪಿರಲಮ್ಮ. ಮುತ್ತಿನಂತ ಕನ್ಯೆ ತೆಗೆದು ಮದುವೆ ಮಾಡ್ತೇನೆ. ನಮ್ಮ ಮೂತಿ ಬೇಡ, ನಮ್ಗೆ ಇದೇ ಇರಲಿ. ಅವಳು ಚೆನ್ನಾಗಿಲ್ಲ. ನೀನೇನು ಅಮ್ಮನ ಮದುವೆ ಮನೆಯಲ್ಲಿ ಹೆಚ್ಚಿಗದೀನಿ, ಇದಕ್ಕೆ ಕಡ್ಡೆ ನಮ್ಮ ಸಂತ ನಮಗೆ ಬಂದು ಕೇಳಿದ್ರೆ ಹೇಳಿ, ಈ ಮದುವೆ ಕ್ಯಾನ್ಸಲ್ ಆದಂತ ಹೇಳಿ. ಮತ್ತೇನು ಡ್ಯಾನ್ಸ್ ಮಾಡ್ಲಿ ಅಕ್ಕ? ನಮ್ ಬ್ರಹ್ಮಚಾರಿ ಇರ್ಬೇಕಂತ ಮಾಡಿ ಆಡಿದ್ದೆ. ನಾನು ತಲೆ ಕಡೆ ಆಡಿಸಿದ ಕುಂತ ನೋಡಿ ಬರ್ತಾರೆ ಜಂಡೆತ್ತಿಪ್ಪ. ಆ ಮಗನ ರಾತ್ರಿ 12 ಗಂಟೆ ಆದ್ಮೇಲೆ ಸಾವುಕಾರ ಚಿಡಿಪಿಡಿ ಆಡೋದು ಹೇಳ್ರಿ ಅಂತ ಮಗ. ದೊಡ್ಡ ಲಾರೆಗೆ ಹೇಳಿ ಕಣ್ಣಂಗ ಕಡಿಮೆ ಸೌಂಡ್ ಬರತ್ತೆ.